ಫೈನಲಿ ನಾವು ಹಳದಿ ಹಚ್ಕೊಂಡಿದೀವ ಅಥವಾ ಬೂತ್ ಆಗಿದೀವೋ ಗೊತ್ತಾಗ್ತಲ್ಲ. ಬೂತ್ ತರ ಫ್ರೆಂಡ್ಸ್. ಎನಿವೇಸ್ ಡಾನ್ಸ್ನ ಇಲ್ಲಿ ಮಾಡಬೇಡಿ ಮೇಡಮ್, ಅಲ್ಲಿ ಡಾನ್ಸ್ ಮಾಡೋದು ರೆಡಿ ಆಗಿದ್ದು ಅಲ್ಲಿ ಹೋಗೋಣ. ಇವಾಗ ಚಾಯ್ ಮಾಡೋಣ ಅಲ್ಲಿ ಹೊರಗಡೆ. ಇಲ್ಲಿ ನಾವೀಗ ಡ್ಯಾನ್ಸ್ ಮಾಡೋಣ. ಫಸ್ಟ್ ಯಾರು ವಾಪಸ್ ಹೊಳಿ ಡಾಂಟ ಡಾಂಟಡ ತೋರ್ಸು ನಿನ್ನ ಮುದ್ದಾದ ಮುಖವನ್ನ. ಹೊಡ್ದಾಡ್ರಿ ಹೆಂಗ್ ಹೊಡೆದಾಡ್ತಾವ ನೋಡಿ. ಈ 25 ಏಜ್ ಅಲ್ಲಾದ್ರೂ ಹಿಂಗ್ ಹೊಡೆದಾಡ್ತವೆ. ಎಷ್ಟು ಚಂದ. ಅಲ್ಲೆಲ್ಲ ಇವೆಂಟ್ ಚಾಲು ಆಗ್ತಾಯಿದೆ ಇವಾಗ. ಹಲ್ದಿ ಫಂಕ್ಷನ್ಸ್ಗೆ ಡೆಕೋರೇಷನ್ ಚಾಲು ಆಗ್ತಿದೆ ಬೆಳಿಗ್ಗೆನೆ. ಇವತ್ತು ಡೇಟ್ ಬಂದು 4th ಜೂನು. ಶೀತಲ್ ಮದುವೆ ಸಂಭ್ರಮನ ಈಗ ಆರಂಭ ಮಾಡ್ತಾ ಇದ್ದೀವಿ. ಇವರೆಲ್ಲ ಸಾಂಗ್ ಸೆಲೆಕ್ಷನ್ ಮಾಡೋದಕ್ಕೆ. ಹೊಡ್ದಾಡ್ರಿ ಹೆಂಗ್ ಹೊಡೆದಾಡ್ತಾವ ನೋಡಿ. ಈ 25 ಏಜ್ ಅಲ್ಲಾದ್ರೂ ಹಿಂಗ್ ಹೊಡೆದಾಡ್ತಾವ. ಡೆಕೋರೇಷನ್ಗೆ ಇವನು ಡಿಪ್ರೆಷನ್ ಇವನು ಪ್ರಿಪ್ರೇಷನ್ ಅಂತಿದ್ದು ನಂಗೆ ಡಿಪ್ರೆಷನ್ ಅಂತ ಕೇಳ್ಸಾಗ್ತದೆ. ಸ್ವಲ್ಪ ವರ್ಡ್ನ ಜೋರಾಗಿ ಪ್ರೊನೌನ್ಸ್ ಮಾಡಪ್ಪ ನೀನು. ಅಂದ್ರೆ ಅಲ್ಲ, ಬೆಂಗಳೂರು ಸೈಡ್ ಫೇಮಸ್ ನೀನು. ನಿನ್ನ ಹೆಸರು ಏನು ಹೇಳಿದ್ರು ಗೊತ್ತಾಗುತ್ತೆ ಅವ್ರಿಗೆ. ಹೇಳು, ಏನೈತಿ ನಿಮ್ದು? ರೌಡಿ ಶೀಟ್ರ್ ಇದೆಯಾ ನೀನು? ಅಲ್ಲ, ಫೇಮಸ್ ಹೀರೋ ಇದೆಯಾ ಏನು? ಅಲ್ಲ, ಬೆಂಗಳೂರು ಫೇಮಸ್ ಆಗ್ತೀನಿ, ಅವರೆಲ್ಲ ನೋಡಿದ್ರೆ ಗಾಬ್ ಆಗ್ತಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ರೌಡಿ ಶೀಟರ್ ಇದ್ರೆ ಮಾತ್ರ ಗಾಬ್ ಆಗ ಸಾಧ್ಯ. ಹೌದಿಲ್ಲ? ಯಾವ್ರಿ ಒಂದು ಆದ್ರೆ ಇವನು ಮದ್ವೆಗೆ ಬರ್ಬೇಕಂತೆಲ್ಲ ಪ್ಲಾನ್ ಹಾಕಿದ. ಬಟ್ ಇವನು ಆನ್ಯುವಲ್ ಎಕ್ಸಾಮ್ ಇದೆ, ಅದಕ್ಕೆ ಬರ್ತಿಲ್ಲ. ಅದಕ್ಕೆ ಇಲ್ಲಿ ಹಳದಿ ಫಂಕ್ಷನ್ ಅದು ಬಂದು ಸಮಾಧಾನ ಮಾಡಿಸ್ತಾರೆ. ಅಲ್ಲ, ಅವ್ನಿಗೆ ಆಲ್ ದಿ ಬೆಸ್ಟ್ ಒಂದು ಹೇಳ್ಬಿಡು, ಎಕ್ಸಾಮ್ ರ್ಯಾಂಕ್ ಅಲ್ಲಿ ಬರಲಿ. ಒಂದು ಶರ್ಟ್ ತಂದಿದ್ದೆ ನಾನು, ಆದ್ರೆ ಇವ್ನು ಬರತ್ತಿಲ್ಲ. ಆದ ಕಾರಣ ಇವ್ನಿಗೆ ಕೊಡಂಗಿಲ್ಲ. ನಾನು ಕೊಡೋದು ಮದುವೆ ಕಾಂಪ್ಲಿಮೆಂಟ್ರಿ ಮಿಸ್ ಆಯ್ತು ನಿನಗೆ. ಇವ್ರ ಹೆಸರು ಏನಂದಲ್ಲ? ಗಿರೀಶ. ಮದುವೆ ಹಲ್ದಿ ಫಂಕ್ಷನ್ ಇರೋದು ಬೆಳಿಗ್ಗೆ ಎದ್ದ ತಕ್ಷಣ. ಇವಾಗ ಟೈಮು ಹೇಳೋಕ್ಕಾಗಲ್ಲ, ಅಷ್ಟಾಗೋಗ್ಬಿಟ್ಟಿದೆ, ಲೇಟಾಗಿದ್ದೀವಿ. ಸೊ ಇವತ್ತು ಬೆಳಿಗ್ಗೆನೇ ಶುಭ ಆರಂಭ ಆಗ್ತಾಯಿದೆ. ಇವತ್ತು ಹಲ್ದಿ ಫಂಕ್ಷನಿಂದ ಸ್ಟಾರ್ಟು. ನೆನ್ನೆ ಬ್ರೈಡ್ ಟು ಬಿ ಮಾಡಿದ್ವಿ. ಇವತ್ತು ಬ್ರೈಡ್ ಜೊತೆಗೆ ಲೈಕ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಪ್ಲಸ್ ಏನಾದರೂ ಲೈಕ್ ವೈಬ್ ಹೆಂಗಿದೆ, ಅವ್ರು ಹೆಂಗೆ ಫೀಲ್ ಆಗ್ತಾ ಇದೆ ಅನ್ನೋದನ್ನು ಕೇಳೋಣ. ಸೊ ಬ್ರೈಡ್ ಅವ್ರು ಇಲ್ಲಿ ಕೂತಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಚಾಯ್ ಕುಡ್ಕೊಂಡು. ಮಿಸ್ ಶೀತಲ್ ಅವರೇ, ನಾಳೆ ಇನ್ನು 2-3 ದಿನದಲ್ಲಿ ನಿಮ್ಮ ಮದುವೆ. ಇವತ್ತು ಹಳದಿ ಫಂಕ್ಷನು. ಬೆಳಿಗ್ಗೆ ಎದ್ದು ಖಾಲಿ ಕೂತಿದ್ದೀವಿ, ಇನ್ನೂ ವೈಬ್ ಚಲೋ ಆಗಿಲ್ಲ. ಹೆಂಗೆ ಫೀಲ್ ಆಗ್ತಿದೆ ನಿನಗೆ? ಸರಿಯಾಗಿದೆ ವೈಬ್. ಆ್ಯಕ್ಚುಲಿ ನೆನ್ನೆ ರಾತ್ರಿ ಫುಲ್ಲೇ ಅದೇ ಹ್ಯಾಂಗೋರಲ್ಲಿ ಇದ್ವಿ ನಾವು. ಸೊ ಇವತ್ತು ಅದೆಲ್ಲ ಬಿಟ್ಬಿಡಿ ಮೇಡಮ್, ಅದು ಸೆಲೆಬ್ರೇಷನ್ ಮಾಡಿದ್ವಿ, ಅದು ಲೈಫ್ ಟೈಮ್ ಮೆಮೊರಿ ಆಯಿತು. ಇವಾಗ ನಿಮ್ದು ಹೇಳಿ ಮ್ಯಾಮ್, ನಿಮ್ಗೆ ಹೆಂಗೆ ಫೀಲ್ ಆಗ್ತಿದೆ? ನಿಮ್ಮ ಮದುವೆ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿದೆ? ಆಮೇಲೆ ಖುಷಿ, ನಿಮ್ಮ ಹಸ್ಬೆಂಡ್ ಇನ್ನೂ 4 ದಿನದಲ್ಲಿ ಹೋಗ್ತೀರಾ ನಿಮ್ಮ ಗಂಡನ ಮನೆಗೆ, ಹೆಂಗೆ ಫೀಲ್ ಆಗ್ತಿದೆ? ನನಗಿಂತ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ನಾನು ಹಾಕಿರ್ಲಿ ಎಂದು ನಾನು ಮದುವೆ ನಂದಲ್ಲ, ನಾನಾಗಿ ಎಕ್ಸೈಟೆಡ್ ಆಗಲಿ. ಇಲ್ಲ, ಇವಳದು ಮದುವೆ. ಸೊ ಇವಳು ಎಕ್ಸೈಟ್ಮೆಂಟನ್ನು ನಾವೀಗ ಶೇರ್ ಮಾಡಬೇಕು. ಸರ್ ಹೇಳಿ ಮ್ಯಾಮ್, ಹೆಂಗೆ ಫೀಲ್ ಆಗ್ತಾ ಇದೆ? ಆಮೇಲೆ ನೀನು ಏನೋ ಒಂದಂದೆಲ್ಲ 2025 ಗ್ರೇಟ್ ಮೂಮೆಂಟ್ಸ್ ಯಾವುದಾದ್ರು ಆಗಿದ್ದಂದ್ರೆ ಮದುವೆ. RCBಗಿಂತ ಮದುವೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಹೇಳಿದ್ಲ. ಅವಾಗ ಇವಾಗ ಡವ್ ಮಾಡ್ತಾಳೆ. ಇವಾಗ ಹಲ್ದಿ ಫಂಕ್ಷನು ಆದ ತಕ್ಷಣ ಮೆಹಂದಿ ಫಂಕ್ಷನ್ಸ್ ಆಗುತ್ತೆ. ಮೆಹಂದಿ ಆದ ತಕ್ಷಣ ಮದುವೆ ನಿಂದು. ನಮ್ಮ ಮನೆಯಿಂದ ಹೋಗ್ತೇನೆ ನೀನು. ಸೊ ನಿನ್ನ ಕಾಟಾಚಾರ ಸ್ವಲ್ಪ ಕಡಿಮೆ ಆಗುತ್ತೆ. ಅವಾಗ ರಿಸ್ಟ್ರಿಕ್ಷನ್ಸಿಂದ ನಾವು ಹೊರಗೆ ಬರ್ತೀವಿ. ಸೊ ಇವಾಗ ಹೇಳು, ನಿಂದು ಆ್ಯಕ್ಚುಲ್ ಆಗಿ ಫೀಲ್ ಏನಾಗ್ತಾ ಇದೆ ಇವಾಗಿನ ಮೂಮೆಂಟ್ಗೆ? ಏನು ಅನಿಸ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೀನೆಲ್ಲ ಗ್ರೇಟ್ ಥಿಂಗ್ ಹ್ಯಾಪನ್ಸ್ ಇನ್ 2025 ಅಂತ. ಆ ಗ್ರೇಟ್ ಥಿಂಗ್ನ ಸ್ವಲ್ಪ ವರ್ಣನೆ ಮಾಡು. ರೆಗ್ಯುಲರ್ ಆಗಿ 4-5 ದಿನ ಕಂಟಿನ್ಯೂ ಕೇಕ್ ಸಿಗುತ್ತೆ ನಿಮ್ದು. ಇಲ್ಲಿ ಹಳದಿ ಕಾರ್ಯಕ್ರಮ ಮಾಡ್ತಾರ, ಇವೆಲ್ಲ ಕ್ಲಿಯರ್ ಮಾಡ್ರಿ ನೀವು. ವ್ಲಾಗಲ್ಲಿ
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅವನಿಗೆ ತಗೋನಿ. ಅರ್ಶಿನ ಶಾಸ್ತ್ರಕ್ಕೆ ಅರ್ಶಿನ ಕಲರ್ ಇಕ್ಕಿ ಹಾಕೊಂಡಾಳೆ. ಇನ್ನು ನಾವೆಲ್ಲ ಏನು ಹಾಕೊಂಡಿಲ್ಲ. ಇನ್ನು ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್. ಸ್ಟಾರ್ಟ್ ಆದ್ಮೇಲೆ ಇನ್ನು ಪ್ರಿಪ್ರೇಷನ್ ಆನ್ ದಿ ವೇ ಇದೆ. ಬ್ಯಾಗ್ ಇಂಥದೆಲ್ಲ ಡೌ ಮಾಡೋದು ಯಾವಾಗ ಕಲ್ತೀವಿ? ಬ್ಲಾಗರ್ ಅಂತ ಜಸ್ಟ್ ಅವಳನ್ನ ಮಾತ್ರ ಹೈಲೈಟ್ ಮಾಡ್ಕೊಂಡು ಇಲ್ಲ ಇವಳು ಹೈಲೈಟ್, ನನ್ನ ಫ್ರೆಂಡು ನವನೀತಾ ಅಂತ ಫುಲ್ ಹೈಲೈಟ್. ಇವತ್ತಿಂದ ಹೈಲೈಟ್ ಮಾಡ್ತೀನಿ. ಹೈಲೈಟ್ ಆಗೋರು ಬರ್ರಪ್ಪ. ಇವನ್ ಮುತ್ತು ನಿನ್ನ ಮಾತ್ರ ಹೈಲೈಟ್, ಡಬಲ್ ಹೈಲೈಟ್ ಅಲ್ಲಿ ಇರ್ತೇನೆ ನಾನು. ಶಿಲ್ಪ ಹಳದಿ ಕಲರ್ ಡ್ರೆಸ್ ಹಾಕೊಂಡು ಹೋಗಿ ನೀನು. ಮ್ಯಾರೇಜ್ ಇರೋದು ಶೀತಲ್ದು, ಬಟ್ ಮಿಂಚ್ತಿರೋದೆಲ್ಲ ನಾವು ನಾಲ್ಕೈದು ಜನ ಮಾತ್ರ. ಅವಳಿಗೊಂದು ರೂಮಲ್ಲಿ ಹಾಕಿ ಕೂಡಾಕ್ ಬಿಟ್ಟಿದ್ದೀವಿ. ಡೆಕೋರೇಷನ್ ಮುಗಿತಿದ್ದಂಗೆ ಹಂಗೆ ನಾವು ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡ್ಬಂದ್ಬಿಡ್ತೀವಿ ಹೋಗಿ ಅಂದರೆ ಫಾಸ್ಟ್ ಫಾರ್ವರ್ಡ್ ಆಗಿ. ಬೆಳಿಗ್ಗೆ ಇಂತ್ರ ಬೇಗ ಹೇಳು ಎದ್ದು. ನಾನು ಇವಾಗ ಎದ್ದಿರೋದು, ನಿದ್ದಿಗಣ್ಣಿಂದ ಎದ್ದು ಬ್ಲಾಗ್ ಮಾಡಕ್ಕೆ ಬ್ರಷ್ ಸ್ಟಾರ್ಟ್ ಮಾಡಿಲ್ಲ. ಹೊರಗಡೆ ಇಂತ್ರ ಮನೆ ಒಳಗಡೆ ಇಂತ್ರ ಹೊರಗಡೆ ಎಲ್ಲರೂ ವರ್ಕ್ ಮಾಡ್ತಿದ್ರೆ ಸುಮ್ಮನೆ ಖಾಲಿ ಓಡಾಡ್ತಿದ್ದಾಳೆ ಬ್ಲಾಗರ್ ಹೇಳ್ಕೊಂತ. ಹೌದು, ಮತ್ತೆ ಅದಕ್ಕೋಸ್ಕರ ಅಲ್ಲ ಹಿಂಗೆ ಇವಾಗ ಎದ್ದು 10 ನಿಮಿಷ ಆಯ್ತಲ್ಲ, ನಾನು ಅದಕ್ಕೋಸ್ಕರ ಇನ್ನೂ ಬ್ರಷ್ ಮಾಡಿಲ್ಲ. ಈಗ ಮಾಡ್ತೀನಿ. ಮದುವೆ ನಿನ್ನ ರಿಯಾಕ್ಷನ್ ಓವರ್ ಆಕ್ಷನ್ ಕೊಡ್ಬೇಡ್ರಿ ನೀವು, ರಿಯಲ್ ಆಗಿರ್ರಿ ಸ್ವಲ್ಪನಾದ್ರು. ಇದನ್ನ ನೋಡಿ ರಿಯಾಕ್ಷನ್ ಕೊಡ್ತವಳು ಮದುವೆನು. ನಿನಗೆ ಯಾಕೆ ಬೇಕು ಖರ್ಚಿಂದಲೇ? ಅಲ್ಲ ಮೇಲೆ ಕೆಳಗೆ ಮೇಲೆ ನೀ ಕುಣಿಬೇಡ. ಅಂದ್ರೆ ಅವು ಲೆವೆಲ್ ಹಾಕೋ ಸ್ವಲ್ಪ. ಮುಂಚೆ ಹಾಲ್ಗಂಬ ಪೂಜೆ ಆಗಬೇಕು ಅಂತ, ಕಂಬ ಪೂಜೆ ಆಗಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಕಂಬ ಪೂಜೆ ಮಾಡೋದಕ್ಕೆ ನಾವು ಪ್ರಿಪ್ರೇಷನ್ ರೆಡಿ ಮಾಡ್ಕೊತಿದ್ದೀವಿ. ಸೊ ಪ್ರಿಪ್ರೇಷನ್ ರೆಡಿ ಆಗಿದೆ ಆ್ಯಕ್ಚುಲಿ. ಸೊ ಹೋಗ್ತಾ ಇದ್ದೀವಿ ಇವಾಗ ಆ ಪೂಜೆನ ಮಾಡಿ. ಸೊ ನಮ್ಮ ಹಲ್ದಿ ಫಂಕ್ಷನನ್ನು ಸ್ಟಾರ್ಟ್ ಮಾಡ್ತೀವಿ. ಇನ್ನು ಮದುಮಗಳು ಬಂದಿಲ್ಲ, ವೇಟಿಂಗ್ ಅಲ್ಲಿ ಇದ್ದೀವಿ. ಸೊ ಆನ್ ದಿ ವೇ ಇದ್ದಾರೆ ಅವರು. ಸೊ ಅವ್ರು ಬರೋವರೆಗೂ ಕಾಯ್ದು ಅವ್ರು ಬರೋವರೆಗೂ ಕಾಯಕ್ಕೆ ನಮಗಾಗಲ್ಲ. ಸೊ ಅದಕ್ಕೆ ಕಂಬ ಪೂಜೆನ ಮಾಡಬೇಕು. ಮದುಮಗಳು ಶ್ರುತಿಯವರೇ ನನ್ನ ಮದುವೆ ಇನ್ನೂ 2 ಇಯರ್ಸು. ಸೊ ಕೂಡ ಉಟ್ಕೊಂಡ್ಬಂದ್ರು ಮೇಡಮ್ ಅವರು. ಸೊ ಈಗ 4 ಜನ ನಾವು ಸೇರಿ ಕಂಬ ಪೂಜೆ ಮಾಡಕ್ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಹೂಗಳನ್ನ ರೆಡಿ ಮಾಡಿದೀವಿ, ತೋರಣ ರೆಡಿ ಮಾಡಿದೀವಿ, ನಾವು ರೆಡಿ ಆಗಿ ಅಂಡ್ ನಾವು ಯೆಲ್ಲೋ ಕಲರ್ ಡ್ರೆಸ್ನ ಹಾಕೊಂಡು ಮಿಂಚ್ತಾ ಇದ್ದೀವಿ. ಸೊ ನಡೀರಿ ಹೋಗೋಣ. ಹಳದಿ ಹಿಂದ್ಗಡೆ ಬ್ಯಾಕ್ ಸೈಡ್ ಪ್ರಿಪ್ರೇಷನ್ ಆಗಿದೆ, ಅದನ್ನ ತೋರಿಸ್ತೀನಿ. ಸ್ಟಾರ್ಟ್ ಮಾಡಿದ್ವಿ. ಅರ್ಶಿನ ಶಾಸ್ತ್ರಕ್ಕಿಂತ ಮುಂಚೆ ಕಂಬಶಾಸ್ತ್ರನ ಪೂಜೆ ಮುಖಾಂತರ ಇಲ್ಲಿ ಬ್ರೈಡ್ ಅವರು ಪೂಜೆ ಮಾಡಿ ಬಂದರು. ಸೊ ಇವಾಗ ನೆಕ್ಸ್ಟು ನಮ್ಮದು ಟರ್ನು, ನಾವು ಹೋಗಿ ಬೆಳಗ್ಗೆ ಬರೋಣ. ಇಲ್ಲಿ ಮೇಡಮ್ ನವನೀತಾ ಅವರು ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ಒಂದು ಶಾಸ್ತ್ರ ಮುಗಿದು ನೆಕ್ಸ್ಟ್ ಹಳದಿ ಶಾಸ್ತ್ರಕ್ಕೆ ಹೋಗ್ಬೇಕೀಗ. ನೆಕ್ಸ್ಟ್ ಮುಂದೆ ಹೇಳಿ ಮ್ಯಾಮ್. ಇಲ್ಲಿ ಮೇಡಮ್ ಅವರು 1 ಸೆಕೆಂಡ್ ಈ ಕಡೆ ನೋಡು. ವ್ಲಾಗಲ್ಲಿ ಬಂದರು ಮೇಡಮ್.
ಅಮ್ಮಗೆ ಹೇಳ್ಕೊಡಕ ಹಿಂಗೆ ಅಕ್ಕ ಬೆಳಗ್ರಿ ಮದುವೆ ಹುಡುಗಿ ಏನ್ ಹೆಸರು ಹೇಳತ್ತಿಲ್ಲ ನಮ್ಮೆ ನೀನಲ್ಲ ಅದು ಗೊತ್ತು ಅಜ್ಜಿಯಿಂದ ಆರಂಭ ಕೊನೆ ನಿನಗೆ ಹೇಳ್ಕೊಡ ಇನಿಸಿಯೇಷನ್ ಇರ್ಲಿ ನಡೀತದ್ ಬಿಡ್ರ ದೇವ್ರ ತಗೋತಾನೆ ನಿಮ್ಗೆ ಏನ್ ಪ್ರಾಬ್ಲಮ್ ಜನಕ್ಕೆ ನೋಡೋರ್ಗೆ ಆಯ್ತಾಯ್ತು ಸಾಕ್ ಬಾ ಲಕ್ಷ್ಮೀ ಪೂಜೆಗೆ ಜೈ ಅಂತ ಲಕ್ಷ್ಮೀ ಪೂಜೆಗೆ ನಾ ಏನಂತೀನಿ ಅದನ್ನ ಬಿಡ್ಕೊಡ ನೀವ ಲಾಗ್ ಶ್ರುತಿಗೆ ಜೈ ಲಾಗ್ ಶ್ರುತಿಗೆ ಜೈ ಜೈ ಒಡ್ಯಾಕ ತಳಗ ಸೊ ಇವತ್ತಿನ ಇವೆಂಟನ್ನು ಆ್ಯಕ್ಚುಲಿ ಮುಂಜಾನೆ ಹಳದಿ ಕಂಬ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮ್ಮ ಡೇನ ಇನ್ನೂ ವಿಜೃಂಭಣೆಯಿಂದ ಆರಂಭ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬೇಸಿಗೆಲ್ಲ ನಮ್ಮ ಇವೆಂಟ್ಸು ಆಲ್ಮೋಸ್ಟ್ ಎಂಡಿಗೆ ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮಗಳು ಎಲ್ಲ ಇಲ್ಲಿ ಫೋಟೋಸ್ ವಿಡಿಯೋಸ್ ಅಂತ ಪೋಸ್ಟ್ ಕೊಡ್ತಾ ಇದ್ದರೆ ಇಲ್ಲಿ ನಾನು ಕೂಡ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕುಟ್ಟುತ್ತವಳು ಹಂಗೆ ಏನು ಕುಟ್ಟಾಗದಿಲ್ಲ ಅಲ್ಲ ಅಂತಲ್ಲ ವಾವ್ ಚಾಯ್ ಮಾಡ್ತಾಳೆ ಚಾಯ್. ವಾಟ್ ಕೈಂಡ್ ಆಫ್ ಚಾಯ್ ಇಟ್ ಇಸ್ ನವನೀತಾ? ಇಲ್ಲಿ ಬಾರೆ ನೀನು ಬಾ. ಮಸಾಲಾ ಟೀ. ಯು ವಾಂಟ್ ಸ್ಪೂನ್? ಈಗ ಇಲ್ಲಿ ಚಾಯ್ ಮಾಡ್ತಾಳೆ ನಮ್ಮ ಮೇಡಮು ಚಾಯ್. ಮದುವೆ ಮನೆ ಆದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ನೋ ಪ್ರಾಬ್ಲಮ್, ನೋ ಇಶ್ಯೂಸ್ ಟು. ಇಲ್ಲಿ ಸುಸ್ತಾಗ್ಬಿಟ್ಟವಳು ಹುಡುಗಿ. ನೀನು ಈ ರೇಂಜಿಗೆ ಪೋಸ್ನು ಕೊಡಬೇಡ, ಬಿಕಾಸ್ ನೀನು ಅಷ್ಟು ಕೆಲಸನೂ ಮಾಡಿಲ್ಲ ನಂಗೆ ಗೊತ್ತು. ಕೆಲಸ ಮಾಡ್ತಾ ಇರೋರು ಮಾಡೋದವ್ರು ಇರು. ಹಾಯ್ ಚಾಯ್ ಮಾಡ್ತಾಳೆ ಚಾಯ್ ಚಾಯ್ ಚಾಯ್. ನಿನ್ಗೋಸ್ಕರ ಸ್ಪೆಷಲ್ ಟೀ. ಯಾರಿಗೋಸ್ಕರ? ನಾನು ಹೇಳಿಲ್ಲ ಅದನ್ನು ಫಸ್ಟು. ನಾನು ಮಾಡ್ತಿರೋದು, ನಾನು ಮಾಡಕ್ಕೆ ಹೇಳಿದ್ದು ಅಂದಲ್ಲಿ ಮಾಡ್ತಿರೋದು. ನೋಡಲ್ಲಿ ಚಾಯ್ನ ಈ ರೇಂಜಿಗೂ ಟೇಸ್ಟ್ ಮಾಡ್ತಾರೆ ಮೇಡಮ್. ಅದನ್ನೇನು ಸಾಂಬಾರು ಮಾಡಿದೆ ನೀನು ಈ ನಮ್ಮನೆ ಟೇಸ್ಟ್ ಮಾಡಿ. ಗೈಸ್ ನನ್ನ ವಯಸ್ಸು ಸ್ವಲ್ಪ ಕ್ಲಿಯರ್ ಇಲ್ಲ, ಪ್ಲೀಸ್ ಅಡ್ಜಸ್ಟ್ ಕರ್ಲೋ. ಇಲ್ಲ ಇಲ್ಲ ಜಾಸ್ತಿ ಅಲ್ಲ, ಸಕ್ಕರೆ ಮೋರ್ ಶುಗರ್. ಡಯಟ್ ಮೇಂಟೈನ್ ಮಾಡೋರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿ ವಿನಂತಿ. ಡಯಟ್ ಯಾರು ಮಾಡ್ತಾ ಇಲ್ಲ. ನೀವೇ ಡಯಟ್ ಇಲ್ಲ ಡವ್ ಮಾಡ್ತಾಳೆ ಗೈಸ್. ಈ ಡಯಟ್ ಅಂದ್ರೆ ಮಂಜುಳಾ ಅಂದ್ರೆ ಬ್ಲಾಗ್ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಸುಮ್ನೆ ಏನು ಅವಳಿಗೆ ಟಾಪಿಕ್ ಮಾಡ್ಕೊಂಡು ಮಾತಾಡ್ತಿದ್ದಾಳೆ. ಗೈಸ್ ಯು ನೋ ವಾಟ್, ನಿಮ್ಗೊಂದು ವಿಷಯ ಗೊತ್ತಾ? ನಿಜವಾಗ್ಲೂ ಮಂಜು ನಿನ್ ಮೇಲೆ ಆನೆ ಮಾಡ್ಕೊಂಡೆ ಡಯಟ್ ಮಾಡಲ್ವಾ? ನಿನ್ ಮೇಲೆ ಆನೆಗೂ ಏ ನಾಯಿ. ಗೈಸ್ ಸುಳ್ಳಿ ಇದಂತೂ ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಎಷ್ಟೆಷ್ಟು ಸಿಗೋದು ಮಾಡು. ಲಿಪ್ಸ್ ಎಲ್ಲ ಕಾಣಬಾರ್ದು. ಏಯ್ ಚಕ್ಕರ್ ಇಲ್ಲಿ ಎಲ್ಲೆಲ್ಲ ಹಸಿದು ನಾವೇನ ಸ್ಟಾರ್ಟ್ ಮಾಡಿದ್ದೀವಿ ಹಚ್ಚೋದು. ನಾವೇ ಹಚ್ಚಿದ ಕರ್ಷಣಶಾಸ್ತ್ರ ಅಂತಾರೆ, ಏನಂತಾರೆ ಅದು? ಭೂತಶಾಸ್ತ್ರ ಆಗೈತಿ ಅಷ್ಟೇ, ಫಿನಿಶಿಂಗ್ ಆಗಿ ಇಲ್ಲಿ ಸ್ವಲ್ಪ ಹಚ್ಚಲೇನ. ಯಪ್ಪ ನೀ ನಂದು ವಿಡಿಯೋ ಮಾಡೆ. ಮದ್ವೆ ನಿಂಗಿಂತ ನಂದೇ ಜಾಸ್ತಿ ಕಾಣಿಸ್ತಾ ಇದೆ ಸೊ ಫೈನಲಿ ನಾವು ಹಳ್ದಿ ಹಚ್ಕೊಂಡಿದೀವ ಅಥವಾ ಬೂತ್ ಆಗಿದೀವೋ ಗೊತ್ತಾಗ್ತಲ್ಲ. ಭೂತ ತರ ಫ್ರೆಂಡ್ಸ್. ಏ ಕಲಾಗಾರ್ತಿ ಇವಳೇ ಹಚ್ಚಿರೋದು, ಹಿಂಗ್ ಮಾಡಿರೋದು. ಈ ರೇಂಜಿಗೆ ಮಾಡಿಬಿಟ್ಲು ನಮ್ಮನ್ನ ಮಂಜುಳಾ ಅಂಡ್ ನವನೀತಾ ಸೇರ್ಬಿಟ್ಟು. ಸೊ ಭೂತ ಆಗ್ಬಿಟ್ವಿ. ನಮ್ಮ ಮದುವೆ ಹುಡುಗಿನ ನೋಡಿ ಭೂತ ಥರನೇ ಕಾಣ್ತೀವಿ.
ಶೀತಲ್ ವಿಕ್ಟ್ರಿ. ಹ್ಯಾಪಿ ಹಲ್ದಿ ಶೀತಲ್.